ಪ್ರಾರಂಭ ಆಗಿ 100 ವರ್ಷ ಸಂದಿದೆ. ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸೇವಾ ಸಂಸ್ಥೆಯಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಸಂಸ್ಕೃತಿಯನ್ನ ಬೆಳೆಸುವಂತ ದೃಷ್ಟಿಯಿಂದ ಮತ್ತು ಯಾವುದೇ ಕೆಲಾಮಿಟಿ ಆಗಲಿ ದೇಶಕ್ಕೆ ಆಪತ್ತು ಬಂದಾಗ ಎಲ್ಲ ಸಂದರ್ಭದಲ್ಲೂ RSS ಮುಂಚೂಣಿಯಲ್ಲಿ ಇರತಕ್ಕಂಥ ಸಂಸ್ಥೆ, ಸ್ವಯಂ ಸೇವಾ ಸಂಸ್ಥೆ. ನಾನು ಕೂಡ RSS ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ. ನಾನು ಬಾಲ್ಯದಿಂದ ಸ್ವಯಂ ಸೇವಕು. ನನಗೆ ಪ್ರಥಮ ಶಿಕ್ಷಾ ವರ್ಗ ಆಗಿದೆ. OTC ಮಾಡಿದ್ದೀನಿ. ಅಯೋಧ್ಯ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದೀನಿ. ಈ ಥರದ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು RSS ಇವತ್ತು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಪಥಸಂಚಲನ ಇದೆ. ಪ್ರತಿ ವರ್ಷನೂ ಕೂಡ ಈ ಪಥಸಂಚಲನ ಇರ್ತದೆ. ಆದರೆ ಈ ವಿಶೇಷವಾಗಿ 100 ವರ್ಷದ ಸಂಭ್ರಮದಲ್ಲಿ ನಮ್ಮ ಎಲ್ಲ RSS ಕಾರ್ಯಕರ್ತರು ಪಥಸಂಚಲನ ಮಾಡುವ ಮುಖಾಂತರ ಭಾರತ ಮಾತೆಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. 100 ವರ್ಷದ ಈ ಒಂದು ಪಥಸಂಚಲನದಲ್ಲಿ ಬೆಂಗಳೂರು ಕಡೆ 100 ಭಾಗದಲ್ಲಿ ಇವತ್ತು ಈ ಒಂದು RSS ಪ್ರವೇಶಧಾರೆಯಾದಂಥ ಪಥಸಂಚಲನ ನಡೀತಾ ಇದೆ. ನಾನು ಕೂಡ ಪದ್ಮನಾಭನಗರದಲ್ಲಿ DC ಮೋಹನ್ ಅವರ ಜೊತೆ ನಾನು ಕೂಡ ಭಾಗಿಯಾಗಿದ್ದೀನಿ. ನಮಗೆಲ್ಲ ಹೆಮ್ಮೆ ಇದೆ. ನಾನೊಬ್ಬ RSS ಕಾರ್ಯಕರ್ತ ಅನ್ನೋದು ಹೆಮ್ಮೆ ಇದೆ. ಮಾತೃಭೂಮಿಗೋಸ್ಕರ ಯಾವುದೇ ಸಂದರ್ಭದಲ್ಲಿ ಮಾತೃಭೂಮಿಗೆ ಕಷ್ಟ ಬಂದಾಗ ಮಾತೃಭೂಮಿ ಜೊತೆ ಭಾರತದ ಜೊತೆ ನಿಲ್ಲುವಂಥ ಒಂದು ಟ್ರೈನಿಂಗ್ ನಮಗೆ ಕೊಟ್ಟಿದ್ದಾರೆ. ದೇಶದಲ್ಲಿ ಏನೇನು ಸಮಸ್ಯೆಗಳು ಬಂದಾಗ RSS ಭಾರತದ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಈ ಹಿಂದೂಸ್ತಾನದಲ್ಲಿ ನಿಂತಿದೆ ಅಂದರೆ ಅದು RSS ಮಾತ್ರ. ಆ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಒಂದು ರಾಷ್ಟ್ರ ಪ್ರೇಮವನ್ನು, ಭಾರತದ ಬಗ್ಗೆ ಗೌರವವನ್ನು, ಪ್ರೀತಿಯನ್ನು, ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂಥ ಒಂದು ಸಂಸ್ಥೆ RSS. ಇವತ್ತು ಅದಕ್ಕೆ 100 ವರ್ಷ ತುಂಬಿದೆ. 100 ಕಡೆ ಇವತ್ತು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಿ. ಇವತ್ತು ನಾನು ಕೂಡ ಭಾಗವಹಿಸಿದ್ದೀನಿ. ಹೆಮ್ಮೆ ಇದೆ. ಇವಾಗ ಸಂಘದ ಪ್ರಾರ್ಥನೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಆ ಗೀತೆಯನ್ನು ಆಡೋ ಮುಖಾಂತರ ಇವತ್ತು ನಮ್ಮ ಇದು ಪಥಸಂಚಲನ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹೆಮ್ಮೆ 100 ವರ್ಷದಲ್ಲಿ ನನಗೆ ಪುಣ್ಯ, ಆ ಒಂದು ಯೋಗ ನನಗೆ ಸಿಕ್ಕಿದೆ. ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪುಣ್ಯವಂತರು ಅಂತ ನಾನು ತಿಳ್ಕೊಂಡೆ. ಸರ್, ಈಗ ನೀವು 100 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಪಥಸಂಚಲನ. ಕಾಂಗ್ರೆಸ್ ಹೇಳಿದ್ರೆ RSSನ ಬ್ಯಾನ್ ಮಾಡಬೇಕು ಅಂತ ಪದೇ ಹೇಳ್ತಾ ಇದ್ದಾರೆ. RSS ಬ್ಯಾನ್ ಮಾಡೋಕ್ಕೆ ನಾ 3 ಬಾರಿ ಪ್ರಯತ್ನ ಮಾಡಿದೆ. ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ. ಇನ್ನು ಈಗ ನರೇಂದ್ರ ಮೋದಿಯವರೇ RSS, ಅಮಿತ್ ಶಾ ಅವರೇ RSS, ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ RSS ಅವರು. ಇಡೀ ದೇಶನೇ RSS ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ, ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ. ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್. ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ. ಮೊನ್ನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರ್ ಆದಾಗ ಅವ್ರ ಕಾಮೆಂಟ್ಗಳೆಲ್ಲನೂ ಕೂಡ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಇದೆ. ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ, RSS ಮಾತಾಡ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ. ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಸುಮಾರು 61 ವರ್ಷದಲ್ಲಿ 60 ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ, ಯಾಕಂದ್ರೆ ಅವ್ರಿಗೆ SPG ಇದೆ, SPG ಅವ್ರಿಗೂ ಇನ್ಫಾರ್ಮೇಶನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ SPG ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ. ದೇಶಕ್ಕೆ ಏನಕ್ಕೆ ಹೋಗಿದ್ರು, ಯಾವ್ಯಾವ ದೇಶಕ್ಕೆ ಹೋಗಿದ್ರು, ಇದೆಲ್ಲ ಕೂಡ ಕ್ವಶನ್ ಮಾರ್ಕ್. ಅಂಥವ್ರು RSS ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ. ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ RSS. ಇವರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ, ಓಟಿನ ಪ್ರೇಮ ಇರುತ್ತೆ. ಕಾಂಗ್ರೆಸ್ ಅವರಿಗೆ ಓಟಿನ ಪ್ರೇಮ, ನಮಗೆ ರಾಷ್ಟ್ರ ಪ್ರೇಮ. ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದರೆ ನಾವು BJP ಅಂತ ಹೇಳಲ್ಲ, ನಾವು ಭಾರತೀಯರು ಅಂತ ಹೇಳುವಂಥ ಅವ್ರನ್ನ ಕೇಳಿ ನೀವು. ನಾವು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಕಡೆಯವರು ಅಂತಾರೆ. ನಾವು ಯಾವತ್ತೂ ಹಂಗೆ ಹೇಳಲ್ಲ. ನಾವು ಭಾರತದ ಪುಣ್ಯಭೂಮಿ, ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಸಿ ಅನ್ನೋ ಹೇಳುವಂಥ ಜನ ನಾವು. ಅವ್ರು ಹಂಗಲ್ಲ. ಅವರು ಹೇಳಿದಾರಲ್ಲ DK ಶಿವಕುಮಾರ್ ಅವರು, ನಾನು ಕಾಂಗ್ರೆಸ್ಗಾಗೇ ಇದ್ದೀನಿ,
ಕಾಂಗ್ರೆಸ್ಗಾಗಿ ಸಾಯ್ತೀನಿ ಅಂತ ಹೇಳಿದ್ದಾರೆ. ನಾವು ಹಂಗಲ್ಲ, ನಾವು ದೇಶಕ್ಕಾಗಿದ್ದೀರಿ, ದೇಶಕ್ಕೋಸ್ಕರ ಸಾಯ್ತೀನಿ ಅಷ್ಟೇ. ಸರ್, ಮತ್ತೊಂದು ಕಡೆ ಇವತ್ತು ಡಿ.ಕೆ. ಶಿವಕುಮಾರ್ ಅಂತ ಜಿ.ಟಿ. ಪಾಟೀಲ್ ಮುನಿರತ್ನ ಅವರಿಗೆ ಅವಮಾನ ಮಾಡಿ ನೋಡಿ, ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ, ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಸರ್ಕಾರಿ ಕಾರ್ಯಕ್ರಮ ಅಂತ. ಅಲ್ಲಿನ ಲೋಕಲ್ MLA MP ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂಥ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ಕೆ ಹೋಗ್ತೀರಾ? 2 ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ. ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ. ನೀವು ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮಗೆ. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡ್ಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ. ದೇಶದಲ್ಲಿ ಎಲ್ಲೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಆಂಧ್ರದಲ್ಲಿ 2 ಕಡೆ ತಲೆ ಎತ್ತಿದ್ದೀರಾ. ನೆಕ್ಸ್ಟ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲೂ ಇಲ್ಲ, ಆಂಧ್ರದಲ್ಲೂ. ಆಗ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ತೆಲಂಗಾಣದಲ್ಲೂ ಇಲ್ಲ, ಸಾರಿ, ಆಂಧ್ರ ಅಲ್ಲ, ತೆಲಂಗಾಣದಲ್ಲೂ ಇರೋಲ್ಲ. ಅದರಿಂದ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೇ ನಮ್ಮ ಅಜೆಂಡಾ.